ಸಾವಿರಾರು ವರ್ಷಗಳ ಹಿಂದಿನ ಋಗ್ವೇದದ ಮಂತ್ರಗುರು ಇಂದಿನ ಆಧುನಿಕ ಕಂಪ್ಯೂಟರ್ಗಳ ಡೇಟಾ ಸೈನ್ಸ್ ಅಂದ್ರೆ ಈ ಕ್ಲಸ್ಟರಿಂಗ್ ಅಲ್ಗಾರಿದಮ್ಗಳಿಗೂ ಒಂದು ನೇರವಾದ ಕರಾರುವಕ್ಕಾದ ಸಂಪರ್ಕ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕೆ ಸಾಧ್ಯನಾ? ಖಂಡಿತ ನಂಬೋಕೆ ಕಷ್ಟ. ಆದರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ಅಂದ್ರೆ ಈ ಡೀಪ್ ಡೈವ್ನ ಪ್ರಮುಖ ಉದ್ದೇಶನೇ ಅದು. ಪ್ರಾಚೀನ ಇತಿಹಾಸದ ಅತಿ ದೊಡ್ಡ ಒಗಟೊಂದನ್ನ ಬಿಡಿಸೋಕೆ ಈ ಅಲ್ಗಾರಿದಮ್ಗಳು ಹೇಗೆ ಬಳಕೆ ಆಗ್ತಾ ಇವೆ ಅನ್ನೋದನ್ನ ನೋಡೋದು. ಹೌದು. ಸಾಮಾನ್ಯವಾಗಿ ನಾವು ಇತಿಹಾಸದ ಬಗ್ಗೆ ಮಾತಾಡುವಾಗ ಅಂದ್ರೆ ಭೌತಿಕ ಪುರಾವೆಗಳನ್ನ ಹುಡುಕ್ತೀವಿ ಅಲ್ವಾ? ಹಳೆಯ ಶಾಸನಗಳು, ಮಡಕೆ ಚೂರುಗಳು ಅಥವಾ ಈ ಕಾರ್ಬನ್ ಡೇಟಿಂಗ್ ಮಾಡಿದ ಪಳಿಯುಳಿಕೆಗಳು. ನಿಜ. ಆದರೆ ಋಗ್ವೇದದಂತಹ ಪ್ರಾಚೀನ ಮೌಖಿಕ ಪರಂಪರೆಯ ಜಗತ್ತಿಗೆ ನಾವು ಕಾಲಿಟ್ಟ ತಕ್ಷಣ ಆ ಸಾಂಪ್ರದಾಯಿಕ ವಿಧಾನಗಳು ಅಷ್ಟು ಕೆಲಸ ಮಾಡಲ್ಲ. ಋಗ್ವೇದದ ಕಾಲಗಣನೆ ಅಂದ್ರೆ ಯಾವ ಮಂತ್ರ ಯಾವಾಗ ರಚನೆ ಆಯಿತು ಅನ್ನೋದು ದಶಕಗಳಿಂದ ಭಾಷಾಶಾಸ್ತ್ರಜ್ಞರಿಗೆ ಒಂದು ದೊಡ್ಡ ಕಗ್ಗಂಟಾಗಿದೆ. ಅದೇ ಆ ಕಗ್ಗಂಟನ್ನ ಬೆಡಿಸೋದಕ್ಕೆ ಅಲ್ವಾ ಈಗ ಡಿಜಿಟಲ್ ಹ್ಯುಮ್ಯಾನಿಟೀಸ್ ಮತ್ತೆ ಡೇಟಾ ಸೈನ್ಸ್ ಬಳಕೆ ಆಗ್ತಾ ಇರೋದು. ಹೌದೌದು. ನೋಡಿ, ಋಗ್ವೇದ ಕೇವಲ ಕೆಲವು ಹಳೆಯ ಮಂತ್ರಗಳ ಗುಂಪಲ್ಲ, ಅದೊಂದು ಬೃಹತ್ ಜ್ಞಾನ ಭಂಡಾರ. ಅದರಲ್ಲಿ 10 ಮಂಡಲಗಳಿವೆ. ಪ್ರತಿಯೊಂದು ಮಂಡಲವೂ ಬೇರೆ ಬೇರೆ ಋಷಿ ಪರಂಪರೆಗಳಿಂದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ರಚನೆಯಾಗಿರುವಂಥದ್ದು. ಭೌತಿಕ ಪುರಾವೆಗಳಿಲ್ಲದೇಂದ್ರೂ ಇದರೊಳಗಿರೋ ಮಾಹಿತಿಯೇ ಒಂದು ಬೃಹತ್ ಮತ್ತೆ ನಿಖರವಾದ ದತ್ತಾಂಶ. ಆ ನಿಖರತೆ ಬಗ್ಗೆ ತೋ ಹೇಳಲೇಬೇಕು. ಸಾವಿರಾರು ವರ್ಷಗಳ ಕಾಲ ಯಾವುದೇ ಬರಹ ಇಲ್ಲದೆ ಅತ್ಯಂತ ಕಟ್ಟುನಿಟ್ಟಿನ ಸ್ಮರಣಶಕ್ತಿ ತಂತ್ರಗಳ ಮೂಲಕ ಅಂದ್ರೆ ಘನಪಾಠ, ಜಟಾಪಾಠ ಇಂತಹ ಕಠಿಣ ವಿಧಾನಗಳ ಮೂಲಕ ಇದನ್ನ ಕರಾರುವಾಗಿ ಉಳಿಸ್ಕೊಂಡು ಬಂದಿದ್ದಾರಲ್ವಾ? ಖಂಡಿತ. ಒಂದು ಸಣ್ಣ ಸ್ವರ ಅಥವಾ ಉಚ್ಚಾರಣೆ ಕೂಡ ಬದಲಾಯ್ದ ಹಾಗೆ ಮೆದುಳಿನಿಂದ ಮೆದುಳಿಗೆ ವರ್ಗಾಯಿಸಲಾಗಿದೆ. ಇದೊಂದು ರೀತಿಯಲ್ಲಿ ಪ್ರಾಚೀನ ಕಾಲದ ಅತ್ಯಂತ ಸ್ಪಷ್ಟವಾದ ಹೈ ಡೆಫಿನೇಷನ್ ಆಡಿಯೋ ರೆಕಾರ್ಡಿಂಗ್ ಇದ್ದ ಹಾಗೆ ಅನ್ಸುತ್ತೆ ನನಗೆ. ನಿಜ. ಆ ಅಸಾಧಾರಣವಾದ ನಿಖರತೆಯೇ ಇಂದಿನ ನಮ್ಮ ಡೇಟಾ ಸೈನ್ಸ್ ವಿಶ್ಲೇಷಣೆಗೆ ಒಂದು ಭದ್ರವಾದ ಅಡಿಪಾಯ ಒದಗಿಸಿದೆ. ಅಕ್ಷರಶಃ ಹೇಳಬೇಕೆಂದ್ರೆ ಈ ಮಂತ್ರಗಳ ಸ್ವರೂಪದಲ್ಲಿ ಯಾವುದೇ ಕಲಬೆರಕೆ ಆಗಿಲ್ಲ. ಓಹೋ. ಹಾಗಾಗಿ ಆಧುನಿಕ ತಂತ್ರಜ್ಞಾನಗಳಾದ ಈ ಕ್ಲಸ್ಟರಿಂಗ್ ಅಲ್ಗಾರಿದಮ್ಗಳು ಮತ್ತೆ ಸೋಷಿಯಲ್ ನೆಟ್ವರ್ಕ್ ಅಂದ್ರೆ ಸಾಮಾಜಿಕ ಜಾಲಬಂಧಗಳ ಮೂಲಕ ನಾವು ಈ 10 ಮಂಡಲಗಳಲ್ಲಿ ಯಾವುದು ಮೊದಲು ಯಾವುದು ಆಮೇಲೆ ರಚನೆ ಆಯಿತು ಅಂತ ವಿಶ್ಲೇಷಿಸಬಹುದು. ಶೈಕ್ಷಣಿಕ ಲೇಖನಗಳು ಮತ್ತೆ ರೋಷನ್ ದಲಾಲ್ ಅವರಂತಹ ಸಂಶೋಧಕರ ದತ್ತಾಂಶಗಳು ನಮಗೆ ಈ ರಹಸ್ಯ ಭೇದಿಸೋಕೆ ಹೊಸ ದಾರಿ ತೋರಿಸ್ತಾ ಇವೆ. ಹಾಗಾದ್ರೆ ಇಲ್ಲೊಂದು ಮೂಲಭೂತ ಪ್ರಶ್ನೆ ಏಳುತ್ತೆ. ಈಗ ಕಂಪ್ಯೂಟರ್ಗೆ ಅಥವಾ ಗಣಕಯಂತ್ರಕ್ಕೆ ಅರ್ಥ ಆಗೋದು ಕೇವಲ ಸಂಖ್ಯೆಗಳು ಮಾತ್ರ ಅಲ್ವಾ? ಹಾಗಿದ್ದಾಗ ಈ ದೇವತೆಗಳನ್ನ ನಾವು ದತ್ತಾಂಶವಾಗಿ ಅಂದ್ರೆ ಡೇಟಾ ಆಗಿ ಹೇಗೆ ಪರಿವರ್ತಿಸ್ತೀವಿ? ಬಹಳ ಒಳ್ಳೆ ಪ್ರಶ್ನೆ. ಯಾವುದೇ ಡೇಟಾ ಸೈನ್ಸ್ ಪ್ರಾಜೆಕ್ಟ್ ಶುರು ಮಾಡೋಕ್ಕೂ ಮುನ್ನ ಮೊದಲನೇ ಹಂತ ಅಂದ್ರೆ ದತ್ತಾಂಶದ ಶುದ್ಧೀಕರಣ, ಅಂದ್ರೆ ಡೇಟಾ ಕ್ಲೀನಿಂಗ್. ಐತಿಹಾಸಿಕ ಡೇಟಾನ ಹಾಗೆಯೇ ಕಚ್ಚಾ ರೂಪದಲ್ಲಿ ಬಳಸೋಕ್ ಆಗಲ್ಲ. ರೋಷನ್ ದಲಾಲ್ ಅವರ ಸಂಶೋಧನೆಯಿಂದ ದೇವತೆಗಳ ಹೆಸರುಗಳನ್ನ ಮತ್ತೆ ಅವು ಬರುವ ಸೂಕ್ತಗಳನ್ನ ಪ್ರತ್ಯೇಕಿಸಿ ಒಂದು ಅತ್ಯಂತ ಸ್ಪಷ್ಟವಾದ ಕ್ಯಾಟಲಾಗ್ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಈಗ ಋಗ್ವೇದದಲ್ಲಿ ನಾವು ಪ್ರಮುಖವಾಗಿ ಇಂದ್ರ, ಅಗ್ನಿ, ವರುಣ ಇವರನ್ನೆಲ್ಲ ನೋಡ್ತೀವಿ ಅಲ್ವಾ? ಇವರನ್ನ ಹೇಗೆ ಕ್ಯಾಟಲಾಗ್ ಮಾಡ್ತಾರೆ? ಹೊಸಬ್ರಿಗೆ ಅರ್ಥ ಆಗೋ ಹಾಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಈಗ ಇಂದ್ರ ಅಂದ್ರೆ ಗುಡುಗು ಮಿಂಚುಗಳ ದೇವತೆ, ಅಗ್ನಿ ಅಂದ್ರೆ ಯಜ್ಞದ ದೇವತೆ, ವರುಣ ಬಂದು ವಿಶ್ವದ ನಿಯಮಗಳನ್ನ ಕಾಪಾಡುವವನು. ಇವರ ಜೊತೆಗೆ ಆದಿತ್ಯರು ಅಂತ ಒಂದು ಗುಂಪು ಬರುತ್ತೆ. ಆದಿತ್ಯರು ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟವರಲ್ವಾ? ಹೌದು. ಅದಿತಿಯ ಮಕ್ಕಳು ಅವರು. ಹಾಗೆ ಮರುದ್ಗಳು ಉಂಟ ಇದ್ದಾರೆ. ಅವರು ಬಿರುಗಾಳಿಯ ದೇವತೆಗಳು. ಈಗ ಸಂಶೋಧಕರು ಏನ್ಮಾಡ್ತಾರಂದ್ರೆ ಪ್ರತಿಯೊಂದು ಮಂಡಲದಲ್ಲಿ ಯಾವ ದೇವತೆಯನ್ನ ಎಷ್ಟು ಬಾರಿ ಸ್ತುತಿಸಲಾಗಿದೆ ಅನ್ನೋ ಎಣಿಕೆಯನ್ನ ಅಂದ್ರೆ ಫ್ರೀಕ್ವೆನ್ಸಿ ಕೌಂಟನ್ನ ಮೊದಲು ಸಿದ್ಧಪಡಿಸ್ತಾರೆ. ಒಂದ್ ನಿಮಿಷ, ಇಲ್ಲಿ ದೇವತೆಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಮತ್ತೊಂದು ರೋಮಾಂಚಕಾರಿ ವಿಚಾರನ ನೆನಪಿಸ್ಕೊಳ್ಳೇಬೇಕು. ಈ ದೇವತೆಗಳನ್ನ ಕೇವಲ ವೇದಗಳಿಗೆ ಅಥವಾ ಭಾರತದ ಗಡಿಗೆ ಮಾತ್ರ ಸೀಮಿತಗೊಳಿಸಿ ನೋಡೋಕ್ಕಾಗಲ್ಲ ಅನ್ಸುತ್ತೆ ಅಲ್ವಾ? ಆಶ್ಚರ್ಯ ಏನಂದ್ರೆ ಜಗತ್ತಿನ ಬೇರೆ ಬೇರೆ ಇಂಡೋ ಯುರೋಪಿಯನ್ ಪರಂಪರೆಗಳಿಗೂ ಮತ್ತು ಋಗ್ವೇದದ ದೇವತೆಗಳಿಗೂ ಬೆರಗುಗೊಳಿಸುವಂತಹ ಸಾಮ್ಯತೆ ಇದೆ. ಅದೇ ನಾನಿಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಋಗ್ವೇದದಲ್ಲಿ ಆಕಾಶದ ದೇವತೆಯಾದ ದ್ಯೌಸ್ ಅಂತ ಒಬ್ಬ ಇದ್ದಾನೆ. ಈ ದ್ಯೌಸ್ ಗ್ರೀಕ್ ಪುರಾಣದ ಝಿಯೂಸ್ ಮತ್ತೆ ರೋಮನ್ ಪುರಾಣದ ಜೂಪಿಟರ್ಗೆ ಸಮಾನ. ಜೂಪಿಟರ್ ಅನ್ನೋ ಪದನೇ ದ್ಯೌಸ್ ಪಿತರ್ ಅನ್ನೋದ್ರಿಂದ ಬಂದಿದೆ ಅನ್ನೋದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಅಲ್ವಾ? ಹೌದು.
ಇದೊಂದು ಬೃಹತ್ ಜಾಗತಿಕ ಸಂಪರ್ಕ ಜಾಲನ ತೋರಿಸುತ್ತೆ. ನೋಡಿ, ಋಗ್ವೇದದ ಉಷಾ ದೇವತೆ ಅಂದ್ರೆ ಬೆಳಗಿನ ಜಾವದ ದೇವತೆ ಉಷಸ್, ಗ್ರೀಕ್ನ ಇಯೋಸ್, ರೋಮನ್ನ ಅರೋರಾ ಮತ್ತೆ ಬಾಲ್ಟಿಕ್ ಪರಂಪರೆಯ ಆಸ್ತ್ರಿನ್ಗೆ ಸಮಾನ. ಅಬ್ಬಾ! ಹಾಗೆಯೇ ಋಗ್ವೇದದ ಮಡಿಯ ದೇವತೆ ಪರ್ಜನ್ಯ ಲಿಥುವಾನಿಯಾದ ಪರ್ಕುನಾಸ್ಗೆ ಸಮಾನವಾಗಿದ್ದಾನೆ. ಇದನ್ನ ಕೇಳಿದ್ರೆ ನನಗೇನನ್ಸುತ್ತೆ ಗೊತ್ತಾ, ಇದು ಪ್ರಾಚೀನ ಕಾಲದ ಒಂದು ಬೃಹತ್ ಓಪನ್ ಸೋರ್ಸ್ ಕೋಡ್ ಇದ್ದ ಹಾಗೆ. ಸರಿಯಾಗಿ ಹೇಳ್ದ್ರಿ. ಅಥವಾ ಇಂದಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಬೃಹತ್ ಸಿನೆಮ್ಯಾಟಿಕ್ ಯೂನಿವರ್ಸ್. ಅಂದ್ರೆ ಮೂಲ ಪಾತ್ರಗಳ ವಿನ್ಯಾಸ ಒಂದೇ ಇರುತ್ತೆ, ಆದ್ರೆ ಅವು ಬೇರೆ ಬೇರೆ ಭೌಗೋಳಿಕ ಸಂಸ್ಕೃತಿಗಳಿಗೆ ವಲಸೆ ಹೋದಾಗ ಅಲ್ಲಿನ ಭಾಷೆ, ಪರಿಸರಕ್ಕೆ ತಕ್ಕಂತೆ ಅವರ ಹೆಸರು ಮತ್ತೆ ಕಥೆಯ ಎಳೆಗಳು ಸ್ವಲ್ಪ ಬದಲಾಗಿದೆ ಅಷ್ಟೇ. ಅದೇ ಈ ಜಾಗತಿಕ ವಿಸ್ತಾರದ ಹಿನ್ನೆಲೆಯೇ ನಮ್ಮ ಈ ಡೇಟಾ ಸೆಟ್ಗೆ ಒಂದು ಆಳವನ್ನು ಕೊಡೋದು. ಆದರೆ ಈ ದತ್ತಾಂಶವನ್ನ ವಿಶ್ಲೇಷಣೆಗೆ ಒಳಪಡಿಸುವಾಗ ಸಂಶೋಧಕರು ಒಂದು ಪ್ರಮುಖವಾದ ನಿರ್ಧಾರ ತಗೋತಾರೆ. ಅದೇನೆಂದರೆ, ಈ ಇಡೀ ಕ್ಲಸ್ಟರಿಂಗ್ ವಿಶ್ಲೇಷಣೆಯಿಂದ 9ನೇ ಮಂಡಲವನ್ನ ಅಂದ್ರೆ ಮಂಡಲ 9 ಸಂಪೂರ್ಣವಾಗಿ ಹೊರಗಿಡಲಾಗಿದೆ. ಅದಕ್ಕೆ ಬಲವಾದ ಕಾರಣ ಇದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ 9ನೇ ಮಂಡಲ ಸಂಪೂರ್ಣವಾಗಿ ಕೇವಲ ಸೋಮದೇವತೆಗೆ ಮಾತ್ರ ಸೀಮಿತವಾಗಿದೆ ಅಲ್ವಾ? ನಿಖರವಾಗಿ. ಉಳಿದ ಮಂಡಲಗಳಲ್ಲಿ ಹಲವು ದೇವತೆಗಳ ಅನೇಕ ವಿಷಯಗಳ ಉಲ್ಲೇಖ ಇದ್ರೆ 9ನೇ ಮಂಡಲ ಕೇವಲ ಒಂದೇ ದೇವತೆಯ ಸುತ್ತ ಹೆಣೆಯಲ್ಪಟ್ಟಿದೆ. ಹಾಗಾಗಿ ಬೇರೆ ಮಂಡಲಗಳ ಜೊತೆ ಇದನ್ನ ಹೋಲಿಕೆ ಮಾಡೋಕ್ ಹೋದರೆ ಅದು ಡೇಟಾನ ಸ್ವಲ್ಪ ಸ್ಕ್ಯೂ ಮಾಡೋ ಸಾಧ್ಯತೆ ಇರುತ್ತೆ. ಅಂದ್ರೆ ಒಟ್ಟಾರೆ ವಿಶ್ಲೇಷಣೆಯ ಸಮತೋಲನ ಹಾಳಾಗಬಾರದು ಅಂತ ಎಚ್ಚರಿಕೆ. ಓಕೆ, ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಯೋಗಿಕ ಸಮಸ್ಯೆ ಎದುರಾಗಲ್ವಾ? ಈಗ ಉಳಿದ 9 ಮಂಡಲಗಳು ಒಂದೇ ಗಾತ್ರದಲ್ಲಿ ಇಲ್ಲ ಅಲ್ವಾ? ಹೌದು. ಕೆಲವು ಮಂಡಲಗಳಲ್ಲಿ 100 ಸೂಕ್ತಗಳಿದ್ರೆ ಇನ್ನು ಕೆಲವು ಮಂಡಲಗಳಲ್ಲಿ ಕೇವಲ 50-60 ಸೂಕ್ತಗಳಿರ್ಬೋದು. ಈಗ ಒಂದು ದೊಡ್ಡ ಮಂಡಲದಲ್ಲಿ ಇಂದ್ರನ ಉಲ್ಲೇಖ 100 ಬಾರಿ ಇರ್ಬೋದು. ಚಿಕ್ಕ ಮಂಡಲದಲ್ಲಿ 10 ಬಾರಿ ಇರ್ಬೋದು. ಅದೇ, ಬರೀ ಒಟ್ಟು ಸಂಖ್ಯೆಯನ್ನ ಇಟ್ಕೊಂಡು ಈ ಚಿಕ್ಕ ಮಂಡಲ ಮತ್ತೆ ದೊಡ್ಡ ಮಂಡಲವನ್ನ ಹೋಲ್ಸೋದು ಹೇಗೆ? ಇದು ಆನೆ ಮತ್ತೆ ಕುದುರೆನ ಒಂದೇ ತಕ್ಕಡೆಯಲ್ಲಿ ಇಟ್ಟ ಹಾಗೆ ಆಗಲ್ವಾ? ಅದೇ ಅಸಲಿ ಸಮಸ್ಯೆ. ಮತ್ತೆ ಅಲ್ಲಿಯೇ ಗಣಿತದ ಕೊಸೈಲ್ ಸಿಮಿಲಾರಿಟಿ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆ ಬಳಕೆಯಾಗೋದು. ಡೇಟಾ ಸೈನ್ಸಲ್ಲಿ ಇದೊಂದು ಬಹಳ ಪವರ್ಫುಲ್ ಟೂಲ್. ಹೇಗೆ ಕೆಲಸ ಮಾಡುತ್ತೆ ಇದು? ಇದು ಕೇವಲ ಪದಗಳ ಒಟ್ಟು ಸಂಖ್ಯೆಯನ್ನ ಅಳೆಯಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೀಗೆ ಯೋಚಿಸಿ. ಒಂದು ದೊಡ್ಡ ಮಂಡಲದಲ್ಲಿ 1000 ಮಂತ್ರಗಳಿದ್ದು ಅದರಲ್ಲಿ 100 ಬಾರಿ ಇಂದ್ರನ ಹೆಸರಿದ್ರೆ, ಇನ್ನೊಂದು ಚಿಕ್ಕ ಮಂಡಲದಲ್ಲಿ ಕೇವಲ 100 ಮಂತ್ರಗಳಿದ್ದು 10 ಬಾರಿ ಇಂದ್ರನ ಹೆಸರಿದ್ರೆ. ನಂಬರ್ ನೋಡಿದ್ರೆ 100 ಮತ್ತೆ 10 ಬಹಳ ವ್ಯತ್ಯಾಸ ಅನ್ಸುತ್ತೆ. ಕರೆಕ್ಟ್. ಆದ್ರೆ ಆ ಮಂಡಲದ ಒಟ್ಟು ಗಾತ್ರಕ್ಕೆ ಅನುಗುಣವಾಗಿ ಶೇಕಡಾವಾಳು ಅಥವಾ ಪ್ರಮಾಣ ಅಂದ್ರೆ ಪ್ರಪೋರ್ಷನ್ ನೋಡಿದಾಗ ಎರಡೂ ಕಡೆ ಇಂದ್ರನ ಉಲ್ಲೇಖ 10% ಇರುತ್ತೆ ಅಲ್ವಾ? ಹೌದು, ಪರ್ಸೆಂಟೇಜ್ ಸೇಮ್. ಕೊಸೈನ್ ಸಿಮಿಲಾರಿಟಿ ಡೇಟಾನ ನಾರ್ಮಲೈಸ್ ಮಾಡೋದು ಹೀಗೆ. ಇದು ಮಂಡಲದ ಗಾತ್ರ ಎಷ್ಟೇ ಇದ್ರೂ ನಿಖರವಾದ ಹೋಲಿಕೆಗೆ ದಾರಿ ಮಾಡಿಕೊಡುತ್ತೆ. ಅದ್ಭುತ. ಅಂದ್ರೆ ಈ ನಾರ್ಮಲೈಸೇಷನ್ ಪ್ರಕ್ರಿಯೆಯಿಂದಾಗಿ ದೊಡ್ಡ ಮಂಡಲ ಮತ್ತೆ ಚಿಕ್ಕ ಮಂಡಲಗಳನ್ನ ಸಮಾನವಾಗಿ ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಯಿತು. ಈ ಹಂತದ ನಂತರವೇ ಸಂಶೋಧಕರು ಕ್ಲಸ್ಟರಿಂಗ್ ಅಥವಾ ಗುಂಪುಗೂಡಿಸೋ ಪ್ರಕ್ರಿಯೆಗೆ ಹೋಗೋದಲ್ವಾ? ಹೌದು. ಈ ನಾರ್ಮಲೈಸ್ ಮಾಡಿದ ಡೇಟಾನ ಬಳಸಿ ಸಂಶೋಧಕರು ಅಗ್ಲೋಮರೇಟಿವ್ ಕ್ಲಸ್ಟರಿಂಗ್ ಅನ್ನೋ ವಿಧಾನವನ್ನು ಬಳಸ್ತಾರೆ. ಅಗ್ಲೋಮರೇಟಿವ್, ಓಕೆ. ಇದೊಂದು ಬಾಟಮ್ ಅಪ್ ವಿಧಾನ. ಇದನ್ನ ಸರಳವಾಗಿ ಹೇಳಬೇಕು ಅಂದ್ರೆ, ಈಗ ಒಂದು ದೊಡ್ಡ ಪಾರ್ಟಿಯಲ್ಲಿ 100 ಜನರಿದ್ದಾರೆ ಅಂತ ಭಾವಿಸಿ. ಅವರಲ್ಲಿ ಒಂದೇ ರೀತಿಯ ಆಸಕ್ತಿ ಇರೋ ಅಥವಾ ಒಂದೇ ರೀತಿಯ ಮ್ಯೂಸಿಕ್ ಇಷ್ಟಪಡೋ ಇಬ್ರನ್ನ ಮೊದಲು ಗುರುತಿಸಿ ಒಂದು ಗುಂಪು ಮಾಡೋದು. ನಂತರ ಅದೇ ಒಲವಿರೋ ಮತ್ತೊಬ್ಬರನ್ನ ಆ ಗುಂಪಿಗೆ ಸೇರಿಸೋದು. ಹೀಗೆ ಕೆಳಗಿನ ಹಂತದಿಂದ ಮೇಲಕ್ಕೆ ಗುಂಪುಗಳನ್ನ ನ್ಯಾಚುರಲ್ ಆಗಿ ರಚಿಸ್ತಾ ಹೋಗೋದು. ಈ ವಿಧಾನದ ವಿಶೇಷತೆ ಏನೆಂದ್ರೆ, ಇದು ಮೊದಲೇ ಇಂತಿಷ್ಟೇ ಗುಂಪುಗಳಿರ್ಬೇಕು ಅಂತ ಕಂಪ್ಯೂಟರ್ಗೆ ಆರ್ಡರ್ ಕೊಡಲ್ಲ. ಡೇಟಾನೇ ತನ್ನಿಂದ ತಾನೇ ಹೊಂದಿಕೆಯಾಗುವ ಮಂಡಲಗಳನ್ನು ಹುಡುಕೊಂಡೋಗಿ ಜೋಡಿಸುತ್ತೆ. ಅಂದ್ರೆ ಕೇವಲ ದೇವತೆಗಳ ಉಲ್ಲೇಖದ ಆಧಾರದ ಮೇಲೆ ನೈಸರ್ಗಿಕವಾಗಿ ಯಾವ ಮಂಡಲಗಳು ಒಂದಕ್ಕೊಂದು ಹತ್ತಿರ ಇವೆ ಅಂತ ಅದೇ ಗುಂಪುಗೂಡಿಸುತ್ತೆ. ಖಂಡಿತ. ತದನಂತರ ಈ ರಚನೆಯಾದ ಗುಂಪುಗಳು ನಿಜಕ್ಕೂ ಸರಿಯಾಗಿವೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಲ್ವಾ? ಹೌದು. ಅದಕ್ಕೆ ಸಂಶೋಧಕರು ಕೆ ಮೀನ್ಸ್ ಕ್ಲಸ್ಟರಿಂಗ್ ಅನ್ನೋ ಮತ್ತೊಂದು ತಂತ್ರಜ್ಞಾನದ ಮೂಲಕ ಇದನ್ನ ವ್ಯಾಲಿಡೇಟ್ ಮಾಡ್ತಾರೆ. ಅಗ್ಲೋಮರೇಟಿವ್ ಕೆಳಗಿನಿಂದ ಮೇಲಕ್ಕೆ ಹೋದ್ರೆ, ಕೆ ಮೀನ್ಸ್ ಮೇಲಿನಿಂದ ಕೆಳಕ್ ಬರುವ ಅಂದ್ರೆ ಟಾಪ್ ಡೌನ್ ವಿಧಾನ. ಓಕೆ, ಡಬಲ್ ಚೆಕ್ ಮಾಡ್ತಾರೆ. ಹೌದು. ಇದು ಒಂದ್ ರೀತಿಯಲ್ಲಿ ಆ ಪಾರ್ಟಿಯ ಬೌನ್ಸರ್ ಇದ್ದ ಹಾಗೆ. ರಚನೆಯಾದ ಗುಂಪುಗಳು ನಿಜಕ್ಕೂ ಅರ್ಥಬದ್ಧವಾಗಿವೆಯಾ ಅಂತ ಇದು ಕಟ್ಟುನಿಟ್ಟಾಗಿ ಪರೀಕ್ಷೆ ಮಾಡುತ್ತೆ.
ಇಲ್ಲಿ ನನ್ನದೊಂದು ಒಂದು ವಿಮರ್ಶೆ ಇದೆ. ನಿಮಿಷ. ನಾವಿಲ್ಲಿ ಇಷ್ಟು ಪವಿತ್ರವಾದ ಮಂತ್ರಗಳನ್ನ, ಸಾವಿರಾರು ವರ್ಷಗಳ ನಂಬಿಕೆಯನ್ನ ಕೇವಲ ಡೇಟಾ ಪಾಯಿಂಟ್ಸ್ ಅಂತ, ಕ್ಲಸ್ಟರಿಂಗ್ ಅಂತ ಹೀಗೆಲ್ಲ ಕರೆದ್ರೆ ಆ ಮಂತ್ರಗಳ ಮೂಲ ಆಧ್ಯಾತ್ಮಿಕ ಅರ್ಥ ಕಳೆದುಹೋದಂತೆ ಆಗಲ್ವಾ? ನಾವಿದನ್ನ ಅತಿ ಹೆಚ್ಚು ಮೆಕ್ಯಾನಿಕಲ್ ಮಾಡ್ತಾ ಇದೀವ ಅನ್ನೋ ಪ್ರಶ್ನೆ ಕಾಡುತ್ತೆ ನನಗೆ. ಇದು ಇತಿಹಾಸ ಮತ್ತೆ ತಂತ್ರಜ್ಞಾನವನ್ನ ಬೆಸೆಯುವಾಗ ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಆದರೆ ಇದನ್ನ ನಾವು ಅರ್ಥವನ್ನ ಕಳೆದುಕೊಳ್ಳುವ ಪ್ರಕ್ರಿಯೆ ಅಂತ ನೋಡಬಾರದು. ಮತ್ತೆ ಹೇಗೆ ನೋಡ್ಬೇಕು? ಇದನ್ನ ಬರಿಗಣ್ಣಿಗೆ ಕಾಣದ ಒಂದು ಐತಿಹಾಸಿಕ ಅಸ್ಥಿಪಂಜರವನ್ನ ಅಂದ್ರೆ ಸ್ಟ್ರಕ್ಚರಲ್ ಸ್ಕೆಲಿಟನ್ ಅನ್ನ ಎಕ್ಸ್ರೇ ಮೂಲಕ ನೋಡಿದಾಗೆ ಅಂತ ಭಾವಿಸಬೇಕು. ಓ, ಎಕ್ಸ್ರೇ ಅನಾಲಜಿ. ಹೌದು. ಮಂತ್ರಗಳ ಆಧ್ಯಾತ್ಮಿಕ ಅರ್ಥ, ಅದರ ಹಿಂದಿನ ನಂಬಿಕೆಗಳು ಅವು ಹಾಗೆ ಇರ್ತವೆ. ಆದರೆ ಗಣಿತದ ಮೂಲಕ ನಾವು ಅದರ ಚಾರಿತ್ರಿಕ ಬೆಳವಣಿಗೆಯನ್ನ, ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೇಗೆ ವಿಕಾಸ ಆಯಿತು ಅನ್ನೋದರ ಆಂತರಿಕ ವಿನ್ಯಾಸವನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದು. ಈ ಎಕ್ಸ್ರೇ ಸಾದೃಶ್ಯ ಆ ವಿಚಾರವನ್ನ ತುಂಬಾ ಸ್ಪಷ್ಟಪಡಿಸುತ್ತೆ. ಸರಿ, ಈಗ ನಾವು ಈ ಸಂಖ್ಯೆಗಳು, ಕ್ಲಸ್ಟರಿಂಗ್ ಮತ್ತೆ ಗಣಿತದಿಂದ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಡೇಟಾನ ಕಣ್ಣಿಗೆ ಕಾಣೋ ಹಾಗೆ ಅಂದ್ರೆ ವಿಜುವಲೈಸ್ ಮಾಡಬಹುದು ಅನ್ನೋದನ್ನ ನೋಡೋಣ. ಖಂಡಿತ. ಯಾಕಂದ್ರೆ ಮನುಷ್ಯನ ಮೆದುಳಿಗೆ ಬರೀ ಸಂಖ್ಯೆಗಳಿಗಿಂತ ಚಿತ್ರಗಳು ಬೇಗ ಅರ್ಥ ಆಗತ್ತೆ ಅಲ್ವಾ? ಹೌದು. ಇಲ್ಲಿಯೇ ಸಂಶೋಧಕರು ಒಂದು ಕ್ರಾಂತಿಕಾರಿ ವಿಧಾನವನ್ನ ಬಳಸಿದ್ದಾರೆ. ಅದೇ ಗ್ರಿಡ್ ಆಧಾರಿತ ಸಾಮಾಜಿಕ ಜಾಲಬಂಧ, ಅಂದ್ರೆ ಗ್ರಿಡ್ ನೆಟ್ವರ್ಕ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ದೇವತೆಗಳ ಹೆಸರುಗಳನ್ನ ಲಂಬವಾಗಿ ಅಂದ್ರೆ ವರ್ಟಿಕಲ್ ಆಗಿ ಮತ್ತೆ 10 ಮಂಡಲಗಳನ್ನ ಅಡ್ಡಲಾಗಿ ಅಂದ್ರೆ ಹಾರಿಜಾಂಟಲ್ ಆಗಿ ಇರಿಸಿ ಒಂದು ಬೃಹತ್ ಗ್ರಿಡ್ ಅಥವಾ ಚೌಕಟ್ಟನ್ನ ರಚಿಸ್ತಾರೆ. ಓಕೆ. ಇದರಿಂದ ದೇವತೆಗಳ ಉಲ್ಲೇಖಗಳು ಒಂದು ಮಂಡಲದಿಂದ ಮತ್ತೊಂದು ಮಂಡಲಕ್ಕೆ ಅಂದ್ರೆ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಹೇಗೆ ಚಲಿಸ್ತವೆ ಅನ್ನೋದನ್ನ ದೃಷ್ಟಿಗೋಚರವಾಗಿ ಅಂದ್ರೆ ವಿಜುವಲ್ ಆಗಿ ಮ್ಯಾಪ್ ಮಾಡಬಹುದು. ಓಹೋ, ಈ ನೆಟ್ವರ್ಕ್ ಕೆಲಸ ಮಾಡೋ ರೀತಿಗೆ ನನ್ನತ್ರ ಒಂದು ಅದ್ಭುತವಾದ ಹೋಲಿಕೆ ಇದೆ. ಈಗ ನಾವು ಸಾಂಕ್ರಾಮಿಕ ರೋಗಶಾಸ್ತ್ರದಲ್ಲಿ ಅಂದ್ರೆ ಎಪಿಡೆಮಿಯಾಲಜಿಯಲ್ಲಿ ವೈರಸ್ ಅಥವಾ ರೋಗಗಳು ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹೇಗೆ ಹರಡುತ್ತೆ ಅಂತ ಅಧ್ಯಯನ ಮಾಡೋಕೆ ಕಾಂಟ್ಯಾಕ್ಟ್ ನೆಟ್ವರ್ಕ್ ಮಾಡೆಲ್ ಬಳಸ್ತಾರಲ್ವಾ? ಹೌದು, ಎಕ್ಸಾಕ್ಟ್ಲಿ. ಈ ದೇವತೆಗಳ ಗ್ರಿಡ್ ನೆಟ್ವರ್ಕ್ ಅಚ್ಚುಕಟ್ಟಾಗಿ ಅದೇ ಮಾಡೆಲನ್ನ ಹೋಲುತ್ತೆ ಅಂತ ನನ್ಗನ್ಸ್ತಾ ಇದೆ. ಅಂದ್ರೆ ರೋಗ ಹರಡುವಿಕೆಯ ಮಾದರಿಯೇ ಇಲ್ಲಿ ವಿಚಾರಗಳ ಹರಡುವಿಕೆಯ ಮಾದರಿಯಾಗಿ ಬದಲಾಗಿದೆ ಅಲ್ವಾ? 100ಕ್ಕೆ 100 ಸತ್ಯ. ಒಂದು ನಿರ್ದಿಷ್ಟ ದೇವತೆಯ ಆರಾಧನೆ ಅಥವಾ ಒಂದು ನಂಬಿಕೆ ಒಂದು ಋಷಿ ಪರಂಪರೆಯಿಂದ ಮತ್ತೊಂದು ಪರಂಪರೆಗೆ ಹೇಗೆ ರವಾನೆ ಆಯಿತು, ಅದು ಹೇಗೆ ಬದಲಾಯಿತು ಅನ್ನೋದನ್ನ ಈ ಗ್ರಿಡ್ ನಮ್ಗೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಮತ್ತೆ ಈ ಗ್ರಿಡ್ ವಿಶ್ಲೇಷಣೆ ಅತ್ಯಂತ ಪ್ರಮುಖ ಭಾಗ ಏನಂದ್ರೆ, ಹೇಳಿ. ಸಂಶೋಧಕರು ದೇವತೆಗಳನ್ನ ಪ್ರಮುಖವಾಗಿ 2 ವಿಧವಾಗಿ ಎಣಿಕೆ ಮಾಡಿದ್ದಾರೆ: ಸಿಂಗಲ್ ದೇವತೆಗಳು ಮತ್ತೆ ಡ್ಯೂಯಲ್ ದೇವತೆಗಳು. ಅಂದ್ರೆ ಸಿಂಗಲ್ ಕೇವಲ ಒಬ್ಬ ದೇವತೆಗೆ ಅರ್ಪಿತವಾದ ಸೂಕ್ತಗಳನ್ನ ಪ್ರತ್ಯೇಕವಾಗಿ ಎಣಿಸ್ತಾರೆ. ಹೌದು. ಮತ್ತೆ ಡುವಲ್ ಅಂದ್ರೆ ಇಬ್ಬರು ದೇವತೆಗಳಿಗೆ ಒಟ್ಟಾಗಿ ಅರ್ಪಿತವಾದ ಸೂಕ್ತಗಳನ್ನ ಪ್ರತ್ಯೇಕವಾಗಿ ಎಣಿಕೆ ಮಾಡಿದ್ದಾರೆ. ನಿಜ. ಉದಾಹರಣೆಗೆ ಸಿಂಗಲ್ ದೇವತೆ ಅಂದ್ರೆ ಕೇವಲ ಇಂದ್ರ ಅಥವಾ ಕೇವಲ ಅಗ್ನಿ, ಆದ್ರೆ ಜೋಡಿ ದೇವತೆಗಳು ಅಂದ್ರೆ ಮಿತ್ರವರುಣ, ಇಂದ್ರ ಅಗ್ನಿ ಹೀಗೆ ಜೋಡಿಯಾಗಿ ಸ್ತುತಿಸೋದು ಋಗ್ವೇದದ ಒಂದು ಬಹಳ ವಿಶಿಷ್ಟ ಶೈಲಿಯಲ್ವಾ? ಹೌದು. ಮತ್ತೆ ಈ ವಿಂಗಡಣೆಯಿಂದಲೇ ಸಂಶೋಧಕರಿಗೆ ಕಾಲಗಣನೆಯ ಅಂದ್ರೆ ಕ್ರೊನಾಲಜಿಯ ಅತೀ ದೊಡ್ಡ ಸುಳಿವು ಸಿಕ್ಕಿದ್ದು. ಓ, ಹೇಗೆ? ನಾವು ಈ ಗ್ರಿಡ್ ನೆಟ್ವರ್ಕ್ ಅನ್ನ ಕಣ್ಣಾರೆ ನೋಡಿದಾಗ ಒಂದು ಸ್ಪಷ್ಟವಾದ ವಿನ್ಯಾಸ ಗೋಚರಿಸುತ್ತೆ. ಅಂದ್ರೆ ಆರಂಭಿಕ ಮಂಡಲಗಳಲ್ಲಿ, ಅರ್ಲಿ ಮಂಡಲಾಸ್ನಲ್ಲಿ ಕಾಣುವ ದೇವತೆಗಳು ನಿರಂತರವಾಗಿ ನಂತರದ ಮಂಡಲಗಳಲ್ಲೂ ಮುಂದುವರಿಯುತ್ತಾರೆ. ಆದ್ರೆ ಈ ಜೋಡಿ ದೇವತೆಗಳ ಆರಾಧನಾ ಪದ್ಧತಿ ಇದೆಯಲ್ಲ, ಅದು ಕಾಲಕ್ರಮೇಣ ಕಡಿಮೆಯಾಗ್ತಾ ಬರುತ್ತೆ. ಓಹೋ, ಅಂದ್ರೆ ಆ ಗ್ರಿಡ್ನ ಚಿತ್ರಣ ನೀವು ಹೇಳಿದ ಆ ಎಕ್ಸ್ರೇ ರಿಪೋರ್ಟ್ ಕೊಟ್ಟಷ್ಟೇ ನಿಖರವಾಗಿದೆ ಅಂತಾಯ್ತು. ಹೌದು. ಯಾಕಂದ್ರೆ ಅತ್ಯಂತ ಕಿರಿಯದಾದ ಅಥವಾ ತೀರಾ ಇತ್ತೀಚಿನದು ಅಂತ ಪರಿಗಣಿಸಲಾಗುವ 10ನೇ ಮಂಡಲದಲ್ಲಿ ಈ ಜೋಡಿ ದೇವತೆಗಳ ಉಲ್ಲೇಖವೇ ಬಹುತೇಕ ಇಲ್ಲ ಅಲ್ವಾ? ನಿಜ, ಇಲ್ಲವೇ ಇಲ್ಲ. ಅಂದ್ರೆ ಕಾಲ ಕಳೆದಂತೆ ಈ ಜೋಡಿ ದೇವತೆಗಳ ಆರಾಧನಾ ಪದ್ಧತಿ ಮರೆಯಾಗ್ತಾ ಬಂತು. ಇದು ಒಂದು ಮಂಡಲದ ವಯಸ್ಸನ್ನ ಸೂಚಿಸುವ, ಅಂದ್ರದು ಹಳೆಯದೋ ಹೊಸದೋ ಅಂತ ನಿರ್ಧರಿಸುವ ಪ್ರಮುಖ ಸಾಕ್ಷಿಯಲ್ವಾ? ಖಂಡಿತ. ನಿರ್ದಿಷ್ಟ ದೇವತೆಗಳ ಆರಾಧನಾ ಶೈಲಿಯಲ್ಲಿ ಆಗುವ ಈ ಬದಲಾವಣೆಗಳು ಅಂದ್ರೆ ಡಯಟಿ ಶಿಫ್ಟ್ಸ್, ಈ ಮಂಡಲಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ರಚನೆಯಾಗಿವೆ ಅನ್ನೋದನ್ನ ಗಣಿತಶಾಸ್ತ್ರೀಯವಾಗಿ ಮ್ಯಾಥಮ್ಯಾಟಿಕಲ್ ಆಗಿ ಸಾಬೀತುಪಡಿಸ್ತವೆ. ವಾವ್! ಈಗ ಇದೇ ದೇವತೆಗಳ ನೆಟ್ವರ್ಕ್ ಅನ್ನ
ಭೌಗೋಳಿಕ ಸ್ಥಳಗಳಿಗೆ ಅಂದ್ರೆ ಋಗ್ವೇದದಲ್ಲಿ ಉಲ್ಲೇಖ ಆಗಿರೋ ನದಿಗಳಿಗೆ ಅನ್ವಯಿಸಿದಾಗ ಸಿಗುವ ಫಲಿತಾಂಶಗಳು ಇತಿಹಾಸದ ಪುಟಗಳನ್ನೇ ಅಲುಗಾಡಿಸುವಂತಿವೆ. ಇಲ್ಲಿಯೇ ನಾವು ಶ್ರೀಕಾಂತ್ ತಲಗೇರಿಯವು ಪ್ರಸ್ತಾಪಿಸಿದ್ದ ಮಂಡಲಗಳ ಕಾಲಗಣನೆಯ ಸಿದ್ಧಾಂತವನ್ನು ತರಬೇಕು. ತಲಗೇರಿಯವರ ಭಾಷಾಶಾಸ್ತ್ರ ಮತ್ತೆ ವಂಶಾವಳಿ ವಿಶ್ಲೇಷಣೆಯ ಪ್ರಕಾರ ಋಗ್ವೇದದ ಮಂಡಲಗಳ ಕಾಲಗಣನೆ ಈ ರೀತಿ ಇದೆ ಅಂತ ನಾವೆಲ್ಲ ಓದಿದ್ದೀವಲ್ವಾ? ಹೌದು. ಅಂದ್ರೆ 6, 3 ಮತ್ತು 7ನೇ ಮಂಡಲಗಳು ಅತ್ಯಂತ ಹಳೆಯವು, ಅಂದ್ರೆ ಅರ್ಲಿ ಮಂಡಲಾಸ್. 4 ಮತ್ತು 2ನೇ ಮಂಡಲಗಳು ಮಧ್ಯಮ ಕಾಲದವು, ಹಾಗೂ 5, 8, 1 ಮತ್ತು 10ನೇ ಮಂಡಲಗಳು ನಂತರದ ಅಥವಾ ಕಿರಿಯ ಮಂಡಲಗಳು, ಲೇಟ್ ಮಂಡಲಾಸ್. ಹೌದು. ಅತ್ಯಂತ ಆಶ್ಚರ್ಯದ ಸಂಗತಿ ಏನಂದ್ರೆ ನಮ್ಮ ಈ ಕ್ಲಸ್ಟರಿಂಗ್ ಆಲ್ಗಾರಿದಮ್ಗಳ ಫಲಿತಾಂಶಗಳು ಕೇವಲ ದೇವತೆಗಳ ಉಲ್ಲೇಖಗಳ ದತ್ತಾಂಶವನ್ನು ಬಳಸಿಕೊಂಡು ಈ ತಲಗೇರಿಯವರ ನಿರ್ದಿಷ್ಟ ಕ್ರಮದೊಂದಿಗೆ ಅದ್ಭುತವಾಗಿ ಹೊಂದಿಕೆಯಾಗ್ತವೆ. ಹೌದು, ಕಂಪ್ಯೂಟರ್ಗೆ ತಲಗೇರಿಯವರ ಭಾಷಾಶಾಸ್ತ್ರದ ಬಗ್ಗೆ ಏನೂ ತಿಳಿದಿಲ್ಲ. ಅದು ಕೇವಲ ಸಂಖ್ಯೆಗಳನ್ನ, ದೇವತೆಗಳ ಡೇಟಾ ಪಾಯಿಂಟ್ಗಳನ್ನೇ ಮಾತ್ರ ನೋಡ್ತಾ ಇದೆ. ಆದ್ರೂ ಅದು ಅದೇ ಕಾಲಗಣನೆಯನ್ನ ಸ್ವತಂತ್ರವಾಗಿ ದೃಢಪಡಿಸಿದೆ. ಇದು ನಿಜಕ್ಕೂ ಡೇಟಾ ಸೈನ್ಸ್ನ ತಾಕತ್ತು. ಕೇವಲ ಭಾಷಾಶಾಸ್ತ್ರವನ್ನ ನಂಬದೆ ಗಣಿತವೂ ಅದೇ ಸತ್ಯವನ್ನ ಹೇಳಿದಾಗ ಅದರ ತೂಕಭಾರ ಹೆಚ್ಚಾಗುತ್ತೆ ಅಲ್ವಾ? ಹೌದು. ಈಗ ಸಂಶೋಧಕರು ಇದೇ ಗ್ರಿಡ್ ನೆಟ್ವರ್ಕ್ನಲ್ಲಿ ನದಿಗಳ ಉಲ್ಲೇಖಗಳನ್ನ ಅಂದ್ರೆ ರಿವರ್ ರೆಫರೆನ್ಸಸ್ ಅನ್ನ ಅಳವಡಿಸಿದಾಗ ಇನ್ನೊಂದು ಬೃಹತ್ ಐತಿಹಾಸಿಕ ವಿಶ್ಲೇಷಣೆ ಹೊರಬರುತ್ತೆ. ಈ ಆರಂಭಿಕ ಮಂಡಲಗಳು ಅಂತ ಕರೆಯಲ್ಪಡುವ 6, 3, 7ನೇ ಮಂಡಲಗಳಲ್ಲಿ ಪೂರ್ವ ದಿಕ್ಕಿನ ಭೌಗೋಳಿಕತೆಯ ಉಲ್ಲೇಖಗಳು ಹೆಚ್ಚಾಗಿದೆ. ಅಂದ್ರೆ ಗಂಗಾ, ಯಮುನಾ ಮತ್ತೆ ಸರಸ್ವತಿ ನದಿಗಳ ಭಾಗದ ಉಲ್ಲೇಖಗಳು. ಆದರೆ ನಂತರದ ಅಥವಾ ಕಿರಿಯ ಮಂಡಲಗಳಾದ 5, 8, 1 ಮತ್ತೆ 10ನೇ ಮಂಡಲಗಳಲ್ಲಿ ಈ ಭೌಗೋಳಿಕತೆ ಪಶ್ಚಿಮದ ಕಡೆಗೆ ವಾಲ್ತದೆ. ಓಹೋ. ಅಂದ್ರೆ ವಾಯುವ್ಯ ನಾರ್ತ್ ವೆಸ್ಟ್ ಭಾರತದ ಕಡೆಗಿನ ನದಿಗಳನ್ನ ಅಂದ್ರೆ ಸಿಂಧೂ ಮತ್ತೆ ಅದರ ಉಪನದಿಗಳನ್ನ ಹೆಚ್ಚು ಉಲ್ಲೇಖನಿಸಲಾಗಿದೆ. ಈ ದತ್ತಾಂಶ ನಮ್ಮನ್ನ ಈ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಕರೆದೊಯ್ಯುತ್ತೆ. ಹೌದು. ಇಲ್ಲೇ ನಾವು ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಚಾರ ಒಂದಿದೆ. ದಶಕಗಳಿಂದ ಪಾಶ್ಚಾತ್ಯ ಭಾಷಾಶಾಸ್ತ್ರಜ್ಞರು ಮಂಡಿಸಿದ ಆರ್ಯನ್ ವಲಸೆ ಸಿದ್ಧಾಂತ ಅಂದ್ರೆ ಆರ್ಯನ್ ಮೈಗ್ರೇಷನ್ ಥಿಯರಿಗೂ ಇಂದಿನ ಈ ಶುದ್ಧ ಗಣಿತ ಮತ್ತೆ ಡೇಟಾ ಕೊಡ್ತಾ ಇರೋ ಸಾಕ್ಷ್ಯಗಳಿಗೂ ಒಂದು ಬೃಹತ್ ಕಂದಕ ಇದೆ. ನಿಜ. ಸಾಂಪ್ರದಾಯಿಕ ಸಿದ್ಧಾಂತದ ಪ್ರಕಾರ ವೇದಗಳ ರಚನೆಕಾರರು ವಾಯುವ್ಯದಿಂದ ಅಂದ್ರೆ ರಷ್ಯನ್ ಸ್ಟೆಪ್ಪಿಸ್ ಅಥವಾ ಮಧ್ಯ ಏಷ್ಯಾದಿಂದ ಭಾರತದ ಒಳಗೆ ಬಂದು ಸಿಂಧೂ ನದಿಯನ್ನ ದಾಟಿ ಗಂಗಾ ನದಿ ಬಯಲಿನ ಕಡೆಗೆ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸಿದ್ರು. ಆದ್ರೆ ಈ ಡಿಜಿಟಲ್ ಹ್ಯುಮ್ಯಾನಿಟೀಸ್ ಮತ್ತೆ ಕಂಪ್ಯೂಟೇಷನಲ್ ಅಧ್ಯಯನ ನಿಖರವಾಗಿ ವಿರುದ್ಧವಾದ ದಿಕ್ಕನ್ನ ತೋರಿಸ್ತಾ ಇದೆ ಅಲ್ವಾ? ಹೌದು. ಡೇಟಾ ಹೇಳೋ ಪ್ರಕಾರ ಮಂಡಲಗಳ ಕಾಲಗಣನೆಯೂ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ವಾಯುವ್ಯದ ಕಡೆಗೆ ಚಲನೆಯನ್ನ ಸೂಚಿಸ್ತಾ ಇದೆ. ಹಳೆಯ ಮಂಡಲಗಳಲ್ಲಿ ಪೂರ್ವದ ನದಿಗಳಿವೆ, ಹೊಸ ಮಂಡಲಗಳಲ್ಲಿ ವಾಯುವ್ಯದ ನದಿಗಳಿವೆ. ಇದು ಸಾಂಪ್ರದಾಯಿಕ ವಲಸೆ ಸಿದ್ಧಾಂತಕ್ಕೆ ಡೇಟಾ ಸೈನ್ಸ್ ನೀಡ್ತಾ ಇರೋ ನೇರವಾದ ಸವಾಲು. ನೋಡಿ, ನಾವಿಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ತೀರ್ಪು ಕೊಡುವ ಬದಲು ಡೇಟಾ ಏನ್ ಹೇಳ್ತಾ ಇದೆ ಅನ್ನೋದನ್ನಷ್ಟೇ ಗಮನಿಸ್ತಾ ಇದ್ದೀವಿ. ನಾವಿಲ್ಲಿ ಯಾವುದೇ ರಾಜಕೀಯ ಅಥವಾ ಸೈದ್ಧಾಂತಿಕ ನಿಲುವನ್ನ ಬೆಂಬಲಿಸ್ತಾ ಇಲ್ಲ. ಕೇವಲ ಸಾಂಪ್ರದಾಯಿಕ ಪಾಶ್ಚಿಮಾತ್ಯ ಭಾಷಾಶಾಸ್ತ್ರದ ಸಿದ್ಧಾಂತಗಳಿಗೂ ಮತ್ತೆ ಇಂದಿನ ಆಧುನಿಕ ಕಂಪ್ಯೂಟೇಷನಲ್ ದತ್ತಾಂಶಗಳು ನೀಡ್ತಾ ಇರುವ ಪುರಾವೆಗಳಿಗೂ ಇರುವ ಬೃಹತ್ ವ್ಯತ್ಯಾಸವನ್ನ ತೆರೆದ ಮನಸ್ಸಿನಿಂದ ವಿಶ್ಲೇಷಿಸ್ತಾ ಇದ್ದೀವಿ ಅಷ್ಟೇ. ಖಂಡಿತ. ಜ್ಞಾನದ ಅನ್ವೇಷಣೆಯಲ್ಲಿ ದತ್ತಾಂಶಗಳು ಏನು ಹೇಳ್ತಾವೆಯೋ ಅದನ್ನ ವಸ್ತುನಿಷ್ಠವಾಗಿ ಆಬ್ಜೆಕ್ಟಿವ್ ಆಗಿ ನೋಡೋದು ವಿಜ್ಞಾನದ ಲಕ್ಷಣ. ಭಾಷಾಶಾಸ್ತ್ರ, ಪುರಾತತ್ವಶಾಸ್ತ್ರ ಮತ್ತೆ ಈಗ ಡೇಟಾ ಸೈನ್ಸ್ ಇವೆಲ್ಲವೂ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಬೇರೆ ಬೇರೆ ದೃಷ್ಟಿಕೋನಗಳು. ಹೌದು. ಈ ಅಧ್ಯಯನ ಕೇವಲ ದೇವತೆಗಳ ಎಣಿಕೆಯನ್ನು ಬಳಸಿ ಆರ್ಯನ್ ವಲಸೆ ಸಿದ್ಧಾಂತವನ್ನ ಹೊಸ ಕೋನದಿಂದ ಮರುಪರಿಶೀಲಿಸುವಂತೆ ಮಾಡಿದೆ ಅನ್ನೋದು ಒಂದು ಅಪ್ಪಟ ಸತ್ಯ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಋಗ್ವೇದವನ್ನ ಕೇವಲ ಹಳೆಯ ಮಂತ್ರಗಳ ಗುಂಪು ಅಂತ ನೋಡೋ ಕಾಲ ಮುಗೀತು. ಡೇಟಾ ಸೈನ್ಸ್ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಪ್ರಾಚೀನ ಕಾಲದ ಅತಿ ದೊಡ್ಡ ಮತ್ತೆ ಅತ್ಯಂತ ನಿಖರವಾದ ದತ್ತಾಂಶ ಸಂಗ್ರಹ. ನಿಜ. ಕ್ಲಸ್ಟರಿಂಗ್ ಅಲ್ಗಾರಿದಮ್ಗಳು ಮತ್ತೆ ಸೋಷಿಯಲ್ ನೆಟ್ವರ್ಕ್ಗಳು ಕೇವಲ ಭಾಷಾಶಾಸ್ತ್ರಜ್ಞರಿಗೆ ಮತ್ತೆ ಇತಿಹಾಸಕಾರರಿಗೆ ಮಾತ್ರ ಸೀಮಿತವಾಗಿದ್ದ ಈ ಚರ್ಚೆಯನ್ನ ಇವತ್ತು ಕಂಪ್ಯೂಟರ್ ವಿಜ್ಞಾನದ ಅಂಗಳಕ್ಕೆ ತಂದು ನಿಲ್ಲಿಸಿವೆ. ಇತಿಹಾಸವನ್ನ ನೋಡುವ ವಿಧಾನವನ್ನೇ ಈ ತಂತ್ರಜ್ಞಾನಗಳು ಬದಲಾಯಿಸ್ತಾ ಇವೆ. ನಾವು
ಎಕ್ಸ್ರೇ ಬಗ್ಗೆ ಮಾತಾಡಿದ್ವಲ್ವಾ? ಈ ಅಲ್ಗಾರಿದಮ್ಗಳು ಕೇವಲ ಇತಿಹಾಸದ ಅಸ್ಥಿಪಂಜರವನ್ನಷ್ಟೇ ಅಲ್ಲ, ಅದು ಹೇಗೆ ವಿಕಾಸವಾಯಿತು ಅನ್ನೋ ನಾಡಿಮಿಡಿತವನ್ನು ನಮಗೆ ತೋರಿಸ್ತಾ ಇವೆ. ಡಿಜಿಟಲ್ ಹ್ಯುಮ್ಯಾನಿಟೀಸ್ ಕ್ಷೇತ್ರ ನಮ್ಮ ಗತಕಾಲವನ್ನ ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಧನವಾಗಿ ಬೆಳೆಯುತ್ತಾ ಇದೆ. ಇದೆಲ್ಲವನ್ನ ನೋಡಿದಾಗ ನಮ್ಮನ್ನೆಲ್ಲ ಒಂದು ಆಳವಾದ ಯೋಚನೆ ಕಾಡದೆ ಇರೋದು ಏನು ಆ ಯೋಚನೆ? ನೋಡಿ, ಇವತ್ತು ನಾವು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನ ಟ್ರ್ಯಾಕ್ ಮಾಡುವ ಅದೇ ಆಲ್ಗೋರಿದಮ್ಗಳನ್ನ ಬಳಸಿ 3000ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ದೇವತೆಗಳ ಆರಾಧನೆ ಮತ್ತೆ ಜನರ ಭೌಗೋಳಿಕ ವಲಸೆಯನ್ನ ಮ್ಯಾಪ್ ಮಾಡಿದೀವಿ. ಹೌದು. ಹಾಗಾದ್ರೆ ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತೆ ಇನ್ನಷ್ಟು ಸುಧಾರಿತ ಡೇಟಾ ಟೂಲ್ಸ್ ನಮ್ ಕೈಗೆ ಸಿಕ್ಕಾಗ ಪ್ರಾಚೀನ ಇತಿಹಾಸದ ಇನ್ನೆಷ್ಟು ಮುಚ್ಚಿಹೋದ ಅಧ್ಯಾಯಗಳು, ನಾವು ಎಂದೂ ಊಹಿಸದಿದ್ದ ಎಷ್ಟೋ ರಹಸ್ಯಗಳನ್ನ ನಮ್ಮ ಮುಂದಿಡ್ಬೋದು ಅಲ್ವಾ? ಆ ಹೊಸ ಆವಿಷ್ಕಾರಗಳ ಭವಿಷ್ಯ ನಿಜಕ್ಕೂ ಉಜ್ವಲವಾಗಿದೆ. ಆ ಪ್ರಾಚೀನ ಎಕ್ಸ್ರೇ ಮಷೀನ್ ಮುಂದೆ ಇನ್ನೇನು ತೋರಿಸ್ಲಿದ್ಯೋ ಕಾಯ್ದು ನೋಡ್ಬೇಕಿದೆ. ಹೊಸ ತಂತ್ರಜ್ಞಾನಗಳು ಹಳೆ ರಹಸ್ಯಗಳನ್ನ ಹೇಗ್ ಬಿಡಿಸ್ತವೆ ಅನ್ನೋದನ್ನ ಗಮನಿಸ್ತಲೇ ಇರೋಣ. ಅಲ್ಲಿಯವರೆಗೆ ಕಲಿಯುವ ಉತ್ಸಾಹ ಹೀಗೆಯೇ ಮುಂದುವರಿಯಲಿ.